ಹಾಯ್ ಹಲೋ ನಮಸ್ತೆ, ದಿಸ್ ಈಸ್ ಪ್ರಕಾಶ್ ಸರ್. ನಾನು ನಿಮ್ಮ ಸರ್ ಚಾನಲಿಂದ ವಾಮ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸರ್. ಟುಡೇ ಐ ವಿಲ್ ಶೇರ್ ಅ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವಂಡರ್ಫುಲ್ ಪೋಯಮ್ written by my beloved sir Parashuram Nadsesi, who is working as a lecturer. And this poem is all about mother. It reflects on mother love, care, affection and her sacrifice towards her child. ಸೊ ತಡ ಮಾಡಿದೆ, ನನ್ನ ಪ್ರೀತಿಯ ಗುರುಗಳು ಪರಶುರಾಮ್ ನಡಶೇಶ್ ಅವರು ಬರೆದಿರ್ತಕ್ಕಂತಹ ಒಂದು ಸುಂದರವಾದ ಕವನವನ್ನು ನಾವೀಗ ನೋಡೋಣ ಅಂತ ಹೇಳ್ತಾ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರೆದಿದ್ದಾರೆ ಕವನವನ್ನು, ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ನಾನು ಕೂಡ ಹೇಳ್ತೇನೆ. ಸೊ ಹಾಗಾದರೆ ತಡ ಮಾಡದೆ ಆ ಕವನವನ್ನು ನೋಡೋಣ ಫ್ರೆಂಡ್ಸ್. ಟೈಟಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹೊತ್ತವಳು ಅವಳು ನನ್ನ ಹೆತ್ತವಳು. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟೈಟಲ್. ಹೊತ್ತವಳು ಅವಳು ಹೆತ್ತವಳು ಅವಳು, ತುತ್ತನಿಟ್ಟವಳು ಅವಳು, ಮುದ್ದಾಡಿ ಮುತ್ತಿಟ್ಟವಳು. ಹೊತ್ತವಳು ಅವಳು ನನ್ನ ಹೆತ್ತವಳು. ಉರಿ ಬಿಸಿಲಲ್ಲಿ ಬೆಂದವಳು, ಉಪವಾಸವಿದ್ದವಳು, ನನಗಾಗಿ ಸೋತವಳು, ಅಳುವಿನಲು ನಗುವವಳು. ಹೊತ್ತವಳು ಅವಳು ನನ್ನ ಹೆತ್ತವಳು. ಮುಂದುವರೆದು ಹೇಳ್ತಾರೆ, ಅಪ್ಪನ ನೆಚ್ಚಿನ ಮಡದಿಯವಳು, ತುಂಬ ನಾಚಿಕೆ ಸ್ವಭಾವದವಳು. ಸಂಸಾರದ ನೌಕೆಯವಳು, ಸಾಗರದ ಮನಸ್ಸಿನವಳು. ಹೊತ್ತವಳು ಅವಳು ನನ್ನ ಹೆತ್ತವಳು. ಇಷ್ಟಕ್ಕೆ ಮುಗಿಲಿಲ್ಲ ತಾಯಿಯ ಗುಣಗಾನ. ಮುಂದುವರೆದು ಹೇಳ್ತಾರೆ, ವರ್ಣಿಸಲು ಪದಗಳಿಗೆ ನಿಲುಕದವಳು, ಹಾಡಿದರೆ ಸಂಗೀತಕ್ಕೆ ಸ್ವರವೇ ಅವಳು. ಚಿತ್ರಿಸಿದರೆ ಚಿರ ಯುವತಿ ಅವಳು, ನನ್ನ ಹೆತ್ತವಳು ಅವಳು. ಹೊತ್ತವಳು ಅವಳು, ಹೊತ್ತವಳು ಅವಳು ನನ್ನ ಹೆತ್ತವಳು. ನೋಡಿ ಎಷ್ಟು ಸುಂದರವಾಗಿ ಬರೆದಿದ್ದಾರೆ. ತಾಯಿ ಮಗುವಿನ ಸಂಬಂಧವನ್ನು ಸ್ವರಗಳಲ್ಲಿ ಹಿಡಿದಿಟ್ಟ ಮಹಾಮಾಂತ್ರಿಕ ನನ್ನ ಗುರುಗಳು. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಕವನಗಳನ್ನು ನಮ್ಮ ಗುರುಗಳು ಬರೆಯಲಿ, ಕನ್ನಡ ನಾಡಿನ ಅತ್ಯುತ್ತಮ ಬರಹಗಾರರಲ್ಲಿ ಒಬ್ಬರಾಗಲಿ ಅಂತ ಆಶಿಸ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು. ಲವ್ ಯು ಆಲ್. ಥ್ಯಾಂಕ್ ಯು.